नमस्कार दोस्तों, आप सभी का बिडर आज तक न्यूज चैनल में स्वागत है। ಏನು ಮೊನ್ನೆ ದಿನ ಸಚಿನ್ ಪಾಂಚಾಲ್ ಅವರ ಒಂದು ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯಾದ್ಯಂತ ಅಷ್ಟಲ್ಲ ಇಡೀ ದೇಶಾದ್ಯಂತ ಸುದ್ದಿ ಆಗಿದೆ. ಈ ಒಂದು ಆತ್ಮಹತ್ಯೆ ಪ್ರಕರಣ ಈ ಒಂದು ಸಚಿನ್ ಅವರ ಪ್ರಾಣವನ್ನು ಉಳಿಸ್ತಕ್ಕಂಥ ಕೆಲಸ ಪೊಲೀಸರ ಕೈಯಲ್ಲೇ ಇತ್ತು, ಪೊಲೀಸರು ಮಾಡಬಹುದಿತ್ತು. ಪೊಲೀಸ್ ಇಲಾಖೆಯ ಒಂದು ಪೊಲೀಸರೊಂದು ವರ್ತನೆಯಿಂದ ಒಂದು ಮುಗ್ಧ ಜೀವ ಹೊರಟೋಗಿರ್ತಕ್ಕಂಥದ್ದು. ಈ ಬಡ ಕುಟುಂಬದ ಒಂದು ಆಧಾರ ಸ್ತಂಭವೇ ಮುರಿದು ಬಿದ್ದಿರ್ತಕ್ಕಂಥ ತಾವೆಲ್ಲ ನೋಡಿದಿರಿ. ಪಾಪ ಹೆಣ್ಮಕ್ಳು ಇನ್ನು ಸಹೋದರಿಯರಿದ್ರು, ಸಹೋದರಿಯರು ಏನು ಮಾತನಾಡಿದ್ರು ಅಂತೇಳಿ ತಾವೇ ಅದನ್ನ ಕೇಳಿಸ್ಕೊಂಡಿದ್ದೀರಿ, ನೋಡಿದಿರಿ. ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಸಹೋದರ ಕಾಣೆ ಆಗಿದ್ದಾನೆ, ತತ್ಕ್ಷಣ ಅವನ ಮೊಬೈಲ್ನ ಟ್ರ್ಯಾಕ್ ಮಾಡಿ ನನ್ನ ತಮ್ಮನ ಒಂದು ಪ್ರಾಣ ಉಳಿಸಿ ಅಂತೇಳಿ ಗೋಗರ್ದ್ರು ಸಹ ಪೊಲೀಸರು ಎಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದಾರೆ, ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ ಅನ್ನೋದನ್ನ ತಾವೇ ಕೇಳಿದಿರಿ. ಅದನ್ನು ನಾನು ಮತ್ತೆ ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ರಾಜಕೀಯ ಮಾಡ್ತಿದ್ರೆ ನಿಮ್ಗೆ ಅನ್ಸುತ್ತಾಗಾದ್ರೆ ಹೆಣ್ಮಕ್ಳು ಅವ್ರ ಕಣ್ಣೀರ್ ನೋಡಿದ್ರೆ ಅವ್ರ ಏನು ಒತ್ತಾಯ ಮಾಡಿ ನೋಡಿದ್ರೆ ನಾವು ಕೀಳು ರಾಜಕಾರಣ ಮಾಡಕ್ ಬಂದಿದ್ವಿ. ಹಾಗಾದ್ರೆ ನೋಡಿದ್ರೆ ಮನುಷ್ಯತ್ವ ಅಲ್ದಿರ್ತಕ್ಕಂಥ ಸರ್ಕಾರ ಯಾವ ಮಟ್ಟಕ್ಕೂ ಕೂಡ ಹೋಗಕ್ಕೆ ಕೇಸೋದಿಲ್ಲ. ಅವರು ಎಲ್ಲಾ ಪ್ರಕರಣದಲ್ಲೂ ಕೂಡ ಇದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ನೋಡ್ರಿ, ಈ ಪ್ರಕರಣ ಎಷ್ಟೇ ಪ್ರಭಾವ ಇದ್ರೂ ಕೂಡ ಇದನ್ನು ಮುಚ್ಚಾಕೋದಕ್ಕೆ ನಾವು ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಮುಚ್ಚಾಕೋಕ್ ಬಿಡೋದಿಲ್ಲ. ಅದಕ್ಕೆ ನಮ್ಮ ಮಾಧ್ಯಮದವರಿಗೂ ಕೂಡ ಮನವಿ ಮಾಡಿರ್ತಕ್ಕಂಥದ್ದು, ರಾತ್ರಿ 2 ಗಂಟೆ 3 ಗಂಟೆ ಬಂದು ಬಾಗಿಲು ತಟ್ಟು ಹೆದರ್ಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ದಯವಿಟ್ಟು ನೀವು ಕೂಡ ಸಹಕಾರ ಕೊಡಿ ಈ ವಿಚಾರದಲ್ಲಿ. ಈಗ ನಿಮ್ ಶಾಸಕರ ಬಗ್ಗೆನೂ ಕೂಡ ಸುಪಾರಿ ಕೊಟ್ಟಿದ್ದಾರೆ ಶಾಸಕರು. ನೋಡ್ರಿ, ಅವರಿಗೆ ಕಾಂಗ್ರೆಸ್ನವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ಇಲ್ಲಿ ಯಾರು ಕೂಡ ಬೇರೆ ಪಕ್ಷದವ್ರು ಬೆಳಿಬಾರದು. ಇವತ್ತು ನಮ್ಮ ಬಸವರಾಜ್ ಮತ್ತಿಮೋಡ್ ಇರ್ಬೋದು, ಚಂದು ಪಾಟೀಲ್ ಅವರು ಇರ್ಬೋದು, ಸ್ವಾಮೀಜಿಗಳು, ಪಾಪ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಹಿಂದುತ್ವದ ಪರವಾಗಿ ಗಟ್ಟಿ ಧ್ವನಿಯನ್ನ ಈ ಭಾಗದಲ್ಲಿ ಎತ್ತಾ ಇದ್ದಾರೆ, ಬಲವಾಗಿ ನಿಂತಿದ್ದಾರೆ. ಯಾರು ಕೂಡ ಇವರಷ್ಟೇ ಇಲ್ಲಿ ಬೆಳಿಬೇಕು, ಬೇರೆ ಆ ಪಕ್ಷದವರು ಕೂಡ ಬೆಳಿಬಾರ್ದು. ಇದೇ ರೀತಿ ಕೊಲೆಗಳು ನಡೆಸ್ಕೊಂಡು, ದರೋಡೆಗಳು ಮಾಡಿಕೊಂಡು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಈ ರೀತಿ ಬೆದರಿಕೆ ತಂತ್ರ ಆಗ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಹೊರ ರಾಜ್ಯದಿಂದ ಗುಂಡಾಗಳನ್ನ, ಕೊಲೆಗಡಕರನ್ನ ಕರ್ಕೊಂಡ್ಬಂದು ದುಡ್ಡು ಕೊಟ್ಟು ಈ ಮಟ್ಟಕ್ಕೆ ಬೆದರಿಕೆ ಆಗ್ತಕ್ಕಂಥದ್ದು ಇತ್ತೀಚಿನ ದಿನಗಳು ನಾವಂತೂ ಕೇಳಿರಲಿಲ್ಲ. ನಾವು ಇವತ್ತು ಒತ್ತಾಯ ಮಾಡ್ತೇವೆ ರಾಜ್ಯ ಸರ್ಕಾರಕ್ಕೆ, ಕನಿಷ್ಠ 1 ಕೋಟಿ ಪರಿಹಾರವನ್ನ ಕುಟುಂಬಕ್ಕೆ ಕೊಡಬೇಕು. 1 ಕೋಟಿ ಪರಿಹಾರವನ್ನು ಅವ್ರಿಗೆ ಕೊಡಬೇಕು. ಒಂದು ಸರ್ಕಾರಿ ನೌಕರಿನೂ ಕೂಡ ಅವ್ರಿಗೆ ಕೊಡಬೇಕಾಗ್ತದೆ. 5 ಜನ ಹೆಣ್ಮಕ್ಳಿದ್ದಾರೆ ಅವ್ರ ಕುಟುಂಬದಲ್ಲಿ, 5 ಜನ ಹೆಣ್ಮಕ್ಳಿದ್ದಾರೆ. ಉತ್ತರ ಕೊಡೋದಿಲ್ಲ. ನಾನು ಬಗ್ಗೆ ನಾವು ಕೂತ್ ಮಾತಾಡ್ತೀವಿ. ನೋಡಿ ಬಿಡಿ, ಅವ್ರ ಬಗ್ಗೆ ಯಾಕೆ ಪ್ರಸ್ತಾಪ ಮಾಡೋಣ. ಪಾಪ ಆ ಚಂದ್ರಶೇಖರ್ ಏನ ಆತ್ಮಹತ್ಯೆ ಮಾಡ್ಕೊಂಡ್ರು ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ. ಇವರ ನಡವಳಿಕೆಯಿಂದ ಉಳಿದಂತ ಅಧಿಕಾರಿಗಳು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಒದಗಿ ಬಂದಿದೆ ಈಗ. ಹಾಗಾಗಿ ಇವರು ಇದು ಒಂದಲ್ಲ ಎರಡಲ್ಲ ಪ್ರಕರಣ, ಇದು ಪುನರಾವರ್ತನೆ ಆಗ್ತಾ ಇದೆ. ಹಾಗಾಗಿ ಇದನ್ನೊಂದು ತಾರ್ಕಿಕ ಹಂತಕ್ಕೆ ನಾವು ತೆಗೆದುಕೊಂಡು ಹೋಗ್ತೇವೆ. ನೋಡಿ, ಇದರಲ್ಲಿ ಡೆತ್ ನೋಟ್ ಅಲ್ಲಿ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ. ಅವನ ಅಕೌಂಟಿಗೆ ದುಡ್ಡು ಹೋಗಿದೆ, ರಾಜುವನ ಅಕೌಂಟಿಗೆ. ಅಲ್ಲಿ ಯಾರ್ಯಾರು ಮುಂದೆ ಹೋಗಿ ಯಾವ್ಯಾವ ಅಧಿಕಾರಿಗಳು ಎಲ್ಲವೂ ಕೂಡ ಸಂಪೂರ್ಣ ತನಿಖೆ ಆದ್ಮೇಲೆ ಎಲ್ಲವೂ ಕೂಡ ಸತ್ಯ ಬಹಿರಂಗ ಆಗ್ತದೆ. ಆ ಬಡ ಕುಟುಂಬ ಏನ್ ಹೇಳಿದ್ರಿ, ನೀವು ಕಣ್ಣಾರೆ ನೀವು ನೋಡಿದಿರಿ, ಕೇಳಿಸ್ಕೊಂಡಿದ್ದೀರಿ. ನಾನು ಹೇಳ್ತಾ ಇಲ್ಲ CBI ತನಿಖೆ ಆಗ್ಬೇಕು ಅಂತೇಳಿ. ಹೆಣ್ಮಕ್ಳ ಕುಟುಂಬ ಇವತ್ತು ಅವ್ರಿಗೆ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಪ್ರೊಟೆಕ್ಷನ್ ಬೇಕು, CBI ತನಿಖೆನೂ ಬೇಕು, ನಿಮ್ದು ಯಾವುದೇ ನಿಮ್ಗೆ ಅನುಕಂಪ ಬೇಡ ಅಂತೇಳಿ
ಪಾಪ ಕುಟುಂಬ ಮಾತನಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಹೇಳಪ್ಪ, ಯಾರು ಉಸ್ತುವಾರಿ ಸಚಿವರು? ಈಶ್ವರ್ ಖಂಡ್ರೆ ಅವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಈಶ್ವರ್ ಖಂಡ್ರೆ ಅವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಯಾರು ರಾಜು ಇದ್ದಾನೆ, 2 ಬಾರಿ ಡಿಸೆಂಬರ್ 15ಕ್ಕೂ ಬಂದಿದ್ದಾರೆ, 2 ಬಾರಿ ಡಿಸೆಂಬರ್ 3 ಮತ್ತು 15ಕ್ಕೆ 2 ಬಾರಿ ಬಂದು ಹೆಣ್ಮಕ್ಳಿಗೆ ಬೆದರಿಕೆ ಹಾಕೋ ಕೂಡ ಹೋಗಿದ್ದಾರೆ. ಹಂಗೆ ಅವರು ಸಿಬಿಐ ತನಿಖೆ ಕೊಡೋದ್ರಲ್ಲಿ ನಾವು ಕೂಡ ನೋಡ್ತೇವೆ ಪ್ರಕರಣದಲ್ಲಿ. ಇವರಿಗೆ ನಾಚಿಕೆ ಆಗ್ಬೇಕು. ಹಿಂದೆ ಏನಾಗಿದೆ ಬಿಡ್ಲಿ, ಪಾಪ ಹೆಣ್ಮಕ್ಳು ಅವ್ರ ಕಣ್ಣೀರಾರ ನೋಡ್ಲಿ, ನಾಚಿಕೆ ಆಗ್ಬೇಕು. ಇವ್ರೆಲ್ಲ ಬರೀ ಹಿಂದಿನ ಸರ್ಕಾರ ಅನ್ಕೊಂಡು ಹಿಂಗೆ ಮಂಥನ್ಗಳು ತಕೊಂಡು ಹೋಗ್ತಾರೆ. ಹಾಗಾದ್ರೆ ಪಾಪ ಹೆಣ್ಮಕ್ಳು ಬೀದಿಗೆ ಬರ್ತಾ ಇದ್ದಾರೆ. ನಿಮ್ಮ ನಡವಳಿಕೆ ಇವತ್ತು ಪೊಲೀಸ್ ಸ್ಟೇಷನ್ ಏನ್ ಕಾಂಗ್ರೆಸ್ ಕಚೇರಿ ಮಾಡ್ಕೊಂಡಿದ್ದೀರಿ, ಅದರ ಪರಿಣಾಮ ಇವತ್ತು ಯುವಕರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು.